ನ್ಯಾಯಾಂಗ ಇಲಾಖೆ, ಜಿಲ್ಲಾ ವಕೀಲರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರಾಜೇಶ್ವರಿ ಎನ್ ಹೆಗಡೆಯವರು ಮಾತನಾಡಿ, ಗಣರಾಜ್ಯೋತ್ಸವ ದಿನ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಹೆಮ್ಮೆ ಪಡುವ ದಿನವಾಗಿದೆ. ಪ್ರತಿ ವರ್ಷ ಭಾರತದಲ್ಲಿ ಜನವರಿ 26ರಂದು ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಭಾರತದ ಇತಿಹಾಸದಲ್ಲೇ ಗಣರಾಜ್ಯೋತ್ಸವ ದಿನ ಮಹತ್ವದ ದಿನವಾಗಿದೆ. ಈ ದಿನದಂದು ಭಾರತದ ಸರ್ವ ಪ್ರಜೆಗೂ ಸಮಾನತೆ, ಶಿಕ್ಷಣ, ಇತರೆ ಮೂಲಭೂತ ಹಕ್ಕುಗಳನ್ನು ನೀಡಿರುವ ಸಂವಿಧಾನವನ್ನು ಜಾರಿಗೆ ತರಲು ಶ್ರಮಿಸಿದ ಎಲ್ಲ ನಾಯಕರನ್ನ ಅವರ ಸಾಧನೆಯನ್ನ ನೆನೆಯಲಾಗುತ್ತದೆ ಎಂದರು. ಇನ್ನೂ ಕೂಡ ಎಲ್ಲ ಅತ್ಯಾಚಾರಗಳಿದೆ, ದರೋಡೆಗಳಿದೆ, ಕೊಲೆ ಇದೆ, ಎಲ್ಲ ಬೇರೆ ಬೇರೆ ದೌರ್ಜನ್ಯಗಳು ನಡೀತಾ ಇದೆ. ನಾವು ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ? ನಾವು ನ್ಯಾಯಾಧೀಶರಾಗಿ ನಮ್ಮದು ಕರ್ತವ್ಯ ಏನು ಹೇಳಿ ನಾವು ತಿಳ್ಕೊಂಡು ಮಾಡಬೇಕು. ಅದೇ ಥರ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ತಮ್ಮ ಪರಿಧಿಯಲ್ಲಿ ಏನು ಮಾಡ್ಬೋದು, ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡ್ಬೋದು. ಅದೇ ಥರ ವಕೀಲರು ಕೂಡ ಅವರವರ ಕರ್ತವ್ಯವನ್ನು ಒಂದು ಕಕ್ಷಿದಾರರಿಗೆ ಹೇಗೆ ನ್ಯಾಯ ಒದಗಿಸ್ಬೋದು, ಅನ್ಯಾಯವಾಗಿ ಅಲ್ಲ, ಹೇಗೆ ನ್ಯಾಯವಾಗಿ ಒದಗಿಸ್ಬೋದು ಅದನ್ನು ಒದಗಿಸಿದರೆ ಬಹುಶಃ ಸಮಾಜದಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ಬೋದು ಅಂತ ಅನಿಸುತ್ತೆ. ಮತ್ತು ನಾವು ವಕೀಲರ ಸಂಘದ ಅಧ್ಯಕ್ಷರು ಕೂಡ ಅದನ್ನೇ ಹೇಳಿದರು. ನಾವು ಏನು ಖರ್ಚು ಮಾಡಬೇಕು ಅಂತಿಲ್ಲ, ನಾವು ಇದ್ದಿದ್ದರಲ್ಲೇ ಹೇಗೆ ಮಾಡ್ಬೋದು, ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಈಗ ಪ್ಲಾಸ್ಟಿಕ್ ಮುಕ್ತವನ್ನಾಗಿ ಮಾಡ್ಬೋದು, ಪರಿಸರವನ್ನು ಕಾಪಾಡ್ಕೊಳ್ಬೋದು. ಎಲ್ಲಂದರೆ ಅಲ್ಲಿ ಹೋಗ್ತಾ ಇದ್ದಾಗ ರಸ್ತೆ ಮೇಲೆ ಉಗುಳ್ತಾರೆ, ಅಥವಾ ಒಂದು ಕಾನೂನನ್ನು ನಾವು ಪರಿಪಾಲನೆ ಮಾಡಿದರೆ ಈಗ ಎಲ್ಲರೂ ಕೂಡ ವಾಹನ ಚಾಲನೆ. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಡಿ.ಬಿ. ಸುಚೇಂದ್ರ ಅವರು ಮಾತನಾಡಿ, ನಾವು ಸಮಾನತೆಯಿಂದ ಎಲ್ಲ ವರ್ಗದ ಜನರು ಸಮಾನವಾಗಿ ಶಿಕ್ಷಣ ಕಲಿಯುತ್ತಿರುವುದೇ ಸಂವಿಧಾನ ಜಾರಿಗೆ ಬಂದಿದ್ದರಿಂದ. ಭಾರತ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದ ಮೇಲೆಯೇ ಈ ದೇಶದ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳಾದ ಸಮಾನತೆ, ಸ್ವಾತಂತ್ರ್ಯ, ಧರ್ಮ, ಸಂಸ್ಕೃತಿ, ಶಿಕ್ಷಣ ಮತ್ತು ಇತರೆ ಹಕ್ಕುಗಳು ಸಿಕ್ಕಿರುವುದು ಎಂದು ಹೇಳಿದರು. ಎಲ್ಲ ಧರ್ಮಗಳಿಗೂ ಅದರದೇ ಆದಂಥದ್ದು ಒಂದು ಧರ್ಮ ಗ್ರಂಥ ಇದೆ. ಹಿಂದೂದಲ್ಲಿ ಭಗವದ್ಗೀತೆ ಅಂತನೋ, ಕ್ರಿಶ್ಚಿಯನ್ಗೆ ಬೈಬಲ್ ಅಂತನೋ, ಮುಸ್ಲಿಮ್ಗೆ ಕುರಾನ್ ಅಂತನೋ ಇತ್ಯಾದಿಯಾಗಿ ಒಂದೊಂದು ಧರ್ಮ ಗ್ರಂಥಗಳಿದ್ದು ಅದರ ಮೇಲೆ ಆಚರಣೆ ಆದರೆ ಎಲ್ಲ ಧರ್ಮ ಗ್ರಂಥಗಳ ಧರ್ಮ ಗ್ರಂಥ ಭಾರತದ ಸಂವಿಧಾನ ಜಾರಿಗೆ ಬಂದಂಥದ್ದು ಜನವರಿ 26, 1950ನೇ ಇಸವಿಯಿಂದ. ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಂಥವರು ನಾವು 1947ರಲ್ಲಿ ಸ್ವತಂತ್ರವನ್ನು ಪಡ್ಕೊಂಡು ನಮ್ಮದೇ ಆದಂಥದ್ದು ಒಂದು ಸಂವಿಧಾನ ಇರಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಆ ಸಂವಿಧಾನ ರಚನೆ ಮಾಡೋದಕ್ಕಾಗಿ ಕಾನೂನು ಪರಿಣಿತರ ನಾವು ಒಗ್ಗೂಡಿಸಿ ಅದರಲ್ಲಿ ಮುಖ್ಯವಾಗಿ ಜವಾಬ್ದಾರಿಯನ್ನು ವಹಿಸಿದಂಥದ್ದು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಲಾಯಿತು. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹಾಗೂ ಅವರ ಜೊತೆ ಸಮಿತಿಯ ಸದಸ್ಯರುಗಳಲ್ಲಿ ಇದ್ದವರು B.N. ರಾವ್ ಅವರನ್ನು ಸಹ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಅವರು ಕರ್ನಾಟಕ ಮೂಲದವರು ಆಗಿರೋದ್ರಿಂದ ಅವರು ಪ್ರಪಂಚದಾದ್ಯಂತ ವಿವಿಧ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದರು. ನಮ್ಮ ಸಂವಿಧಾನ ಹೇಗಿರಬೇಕು ಅನ್ನೋದ್ರ ಬಗ್ಗೆ, ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ಮೊದಲೇ ಸಂವಿಧಾನದ ಪೀಠಿಕೆ ರಚನೆಯಾಗಿತ್ತು. ಸಂವಿಧಾನದ ಪೀಠಿಕೆ ಏನಿದೆ, ಪ್ರಿಯಾಂಬಲ್, ಅದನ್ನು ರಚಿಸಿದಂಥವರು ಜವಾಹರ್ಲಾಲ್ ನೆಹರೂರವರು. ಕೊಲೆ ಸುಲಿಗೆಗಳ ಅತ್ಯಾಚಾರದ ಕೊನೆಯಾಗಲಿ ಇಂದು, ಕೊಲೆ ಸುಲಿಗೆಗಳ ಅತ್ಯಾಚಾರದ ಕೊನೆಯಾಗಲಿ ಇಂದು, ಸ್ನೇಹದ ಪ್ರೇಮದ ಭ್ರಾತೃತ್ವದ ಸೆಲೆ ಅರಿಯಲಿ ಎಂದೆಂದು. ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ, ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ. ಎಲ್ಲ ಭೇದ ಮರೆತು ಬಂದಿರಿ ನಾವು ಸಮಾನ, ಸಾರುವೆವಿಂದು ಎಲ್ಲರೂ ಒಂದು, ಇದುವೇ ನವಗಾನ, ಇದುವೇ ನವಗಾನ. ಈ ಸಂದರ್ಭದಲ್ಲಿ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ
ಭಾನುಮತಿ, ಜಿಲ್ಲಾ ಪ್ರಧಾನ ಕೌಟುಂಬಿಕ ನ್ಯಾಯಾಧೀಶರಾದ ಪ್ರಕಾಶ್, ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್, ಹಿರಿಯ ಸಿವಿಲ್, ಕಿರಿಯ ಸಿವಿಲ್ ನ್ಯಾಯಾಧೀಶರು, ಸರ್ಕಾರಿ ಅಭಿಯೋಜಕರು, ವಕೀಲರು, ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.